ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುವ ಕೆಎಎಸ್ ಮೇನ್ಸ್ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಸ್ವಾಗತ. ಇಂದಿನ ದಿನ ಅಂದರೆ ಡೇ 37 ಕ್ವಶನ್ ಆ್ಯಂಡ್ ಆನ್ಸರ್ನ ನೋಡೋದಾದರೆ ಕ್ವಶನ್ ಬಂದು ಈ ರೀತಿಯಾಗಿದೆ. ಡಿಸ್ಕಸ್ ದಿ ಆಬ್ಜೆಕ್ಟಿವ್ಸ್, ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ, ಬೆನಿಫಿಟ್ಸ್ ಆ್ಯಂಡ್ ಚಾಲೆಂಜಸ್ ಆಫ್ ದಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಇನ್ ಇಂಡಿಯಾ. So the question is for 15 marks and the word limit is 250 words. So ಈ ಕ್ವಶನ್ ಅಲ್ಲಿ ಇರತಕ್ಕಂಥ ಪಾರ್ಟ್ನ ನೋಡೋದಾದ್ರೆ, ಸೊ ದ ಕ್ವಶನ್ ಈಸ್ ಆಸ್ಕಿಂಗ್ ಆಬ್ಜೆಕ್ಟಿವ್ಸ್, ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ, ಸೊ ದಿಸ್ ಇಸ್ ಫಸ್ಟ್ ಪಾರ್ಟ್, ದಿಸ್ ಇಸ್ ಸೆಕೆಂಡ್ ಪಾರ್ಟ್, ಬೆನಿಫಿಟ್ಸ್ ಥರ್ಡ್ ಪಾರ್ಟ್, ಚಾಲೆಂಜಸ್ ಫೋರ್ತ್ ಪಾರ್ಟ್ ಆಫ್ ವಾಟ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಸೊ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಏನಿದೆ ಅದರ ಆಬ್ಜೆಕ್ಟಿವ್, ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ, ಬೆನಿಫಿಟ್ಸು ಮತ್ತು ಚಾಲೆಂಜಸ್ನ ಬರಲಿಕ್ಕೆ ಕೇಳಿದ್ದಾರೆ. ಸೊ ಕ್ವಶನ್ ಕನ್ನಡದ ಅವತರಣಿಕೆ ಈ ರೀತಿ ಇದೆ. ಆನ್ಸರ್ ಅಪ್ರೋಚ್ನ ಕನ್ನಡದ ಅವತರಣಿಕೆ ಮೊದಲ ಕೆಲವು ಸ್ಲೈಡ್ಸ್ಗಳಲ್ಲಿ ಇರೋದ್ರಿಂದ ಸೊ ಅದನ್ನು ಕನ್ನಡದ ಅಭ್ಯರ್ಥಿಗಳು ನೋಡ್ಕೋಬೇಕು ಮತ್ತು ಅದರಿಂದ ನೋಟ್ಸ್ನ ಮಾಡ್ಕೋಬೇಕು. ನಾವು ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಆನ್ಸರ್ ಅಪ್ರೋಚ್ನ ಡಿಸ್ಕಸ್ ಮಾಡ್ತೀವಿ. ಸೊ ಆ ಆನ್ಸರ್ ಅಪ್ರೋಚ್ನ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಡಿಸ್ಕಸ್ ಮಾಡೋದ್ರಿಂದ ಇಂಗ್ಲೀಷ್ ಅವತರಣಿಕೆಯ ಆನ್ಸರ್ ಅಪ್ರೋಚ್ ಡಿಸ್ಕಸ್ನ ಗಮನ ಕೊಟ್ಟು ಕೇಳಿ. ಸೊ ಇವಾಗ ಇಲ್ಲಿರ್ತಕ್ಕಂಥ ಆನ್ಸರ್ನ ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಸೊ ಆನ್ಸರ್ ನಾವು ಇಂಟ್ರೊಡಕ್ಷನ್ ಬರೆಯೋದ್ರ ಮುಖಾಂತರ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಂಟ್ರೊಡಕ್ಷನಲ್ಲಿ ನಾವು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂದರೆ ಏನು, ಸೊ ಅದರ ರಿಲೇಟೆಡ್ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಬರೆಯೋದ್ರ ಮುಖಾಂತರ ನಾವು ಆನ್ಸರ್ನ ಸ್ಟಾರ್ಟ್ ಮಾಡಬೇಕು. ಸೊ ದ್ಯಾಟ್ ಇಟ್ ಸೆಲ್ಫ್ ಈಸ್ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ಏನು ಬರೀಬೋದು, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಸೊ ಇಟ್ ವಾಸ್ ಅಪ್ರೂವ್ಡ್ ಬೈ ಯೂನಿಯನ್ ಕ್ಯಾಬಿನೆಟ್ ಇನ್ January 2023. So what is its one of the its objective is to position India as a global hub for the ಪ್ರೊಡಕ್ಷನ್, ಯುಟಿಲೈಸೇಷನ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಗ್ರೀನ್ ಹೈಡ್ರೋಜನ್. ಸೊ ಇದಿಷ್ಟು ಬರೆದ್ರೆ ಇಂಟ್ರೊಡಕ್ಷನ್ ಆಗುತ್ತೆ. ಅದರ ಜೊತೆಗೆ ನಾವು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ನೀವು ಬರೀಬಹುದು. ಆರ್ ಎಲ್ಸ್ ದಿಸ್ ಇನ್ಫಾರ್ಮೇಷನ್ ಕ್ಯಾನ್ ಬಿ, ಈ ಇನ್ಫಾರ್ಮೇಷನ್ನ ನಾವು ಬುಲೆಟ್ ಪಾಯಿಂಟ್ಸ್ ಹಾಕಿ ಇಂಟ್ರೊಡಕ್ಷನ್ ಕೆಳಗಡೆನೂ ಕೂಡ ಬರೀಬಹುದು. ಸೊ ಇಷ್ಟೆಲ್ಲ ಬರೆಯೋದ್ರ ಮುಖಾಂತರ ನಾವು ಆನ್ಸರ್ನ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ದ ಇಂಟ್ರೊಡಕ್ಷನ್ ಫಾರ್ ಅವರ್ ಆನ್ಸರ್. ಇವಾಗ ನಾವು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ಗೆ ಆನ್ಸರ್ ಮಾಡಬೇಕು. ದಟ್ ಈಸ್ ಅಬ್ಜೆಕ್ಟಿವ್ ಆಫ್ ದಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಸೊ ಇದರ ಅಬ್ಜೆಕ್ಟಿವ್ಸ್ ಏನಿದೆ ಅಂತ ನಾವು ಬರೀತಾ ಹೋಗಬೇಕಾಗತ್ತೆ. So the first objective is to enhancing the green hydrogen production in India. So what is the objective of the National Green Hydrogen Mission? So it wants to establish India as a leading producer and exporter of the green hydrogen. So it also wants to produce, it has set a target of production of 5 million metric ton of green hydrogen by the year 2030. 2030 5 ಮಿಲಿಯನ್ ಮೆಟ್ರಿಕ್ ಟನ್ ಗ್ರೀನ್ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡುವಂತಹ ಟಾರ್ಗೆಟ್ನ ಕೂಡ ಹಾಕಿಕೊಂಡಿದೆ. Then the second objective is decarbonization of key sectors. ಸೊ ಡಿಕಾರ್ಬನೈಸೇಷನ್ ಅಂತಂದರೆ ಕೆಲವೊಂದಿಷ್ಟು ಇಂಡಸ್ಟ್ರೀಸ್, ಹೆವಿ ಇಂಡಸ್ಟ್ರೀಸ್ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಕಂಟಿನ್ಯೂಸ್ ಆಗಿ ಲಿಬರೇಟ್ ಮಾಡ್ತಾ ಇರುತ್ತೆ. ಅದರಿಂದ ಏನಾಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗು ಮತ್ತು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕೀ ಸೆಕ್ಟರ್ಸ್ನ ಡಿಕಾರ್ಬನೈಸ್ ಮಾಡೋದು. ಏನಕ್ಕೆ ಡಿಕಾರ್ಬನೈಸ್ ಮಾಡೋದು ಅಂದರೆ ಅಲ್ಲಿ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರ ಬದಲಿಗೆ ಹೈಡ್ರೋಜನ್ನ ಯೂಸ್ ಮಾಡಿದರೆ, ಹೈಡ್ರೋಜನ್ ಬೈ ಪ್ರಾಡಕ್ಟ್ ಏನು, ಹೈಡ್ರೋಜನ್ ನಾವು ಬರ್ನ್ ಮಾಡಿದಾಗ ಬರುವ ಬೈ ಪ್ರಾಡಕ್ಟು H2O. ಇಟ್ ಈಸ್ ನಾಟ್ ಹಾರ್ಮ್ಫುಲ್ ಟು ದ ಎನ್ವಿರಾನ್ಮೆಂಟ್. ವೆರೆಸ್ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಬರ್ನ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, NOx ಈ ರೀತಿಯಾದಂತಹ ಗ್ರೀನ್ ಹೌಸ್ ಗ್ಯಾಸಸ್ ಬರುತ್ತೆ. ಸೊ ಈ ಕೀ ಸೆಕ್ಟರ್ಸ್ನ ನಾವು ಡಿಕಾರ್ಬನೈಸ್ ಮಾಡಬೇಕಾದ್ರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಪೆಟ್ರೋಲಿಯಂ ಪ್ರಾಡಕ್ಟ್ ವಿ ಶುಡ್ ಯೂಸ್ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್. ಸೊ ದಿಸ್ ಪ್ರಮೋಟ್ಸ್ this green hydrogen. It promote the adoption of green hydrogen decarbonize these sectors like refineries, ಅಂದರೆ ಪೆಟ್ರೋಲಿಯಂ ರಿಫೈನರಿ ಸೆಕ್ಟರ್ಸ್ ಇರ್ಬೋದು, ಫರ್ಟಿಲೈಸರ್ ಸೆಕ್ಟರ್ ಇರ್ಬೋದು, ಸ್ಟೀಲ್ ಇಂಡಸ್ಟ್ರಿ ಇರ್ಬೋದು, ಮೊಬಿಲಿಟಿ ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಶಿಪ್ಪಿಂಗ್ ಇಂಡಸ್ಟ್ರಿ. ಸೊ ಇವೆಲ್ಲ ಡಿಕಾರ್ಬನೈಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ಸಪೋರ್ಟ್ಸ್ ದಿ ಇಂಡಿಯಾಸ್ ನೆಟ್ ಜೀರೋ ಟಾರ್ಗೆಟ್ ಬೈ 2070. ಇಂಡಿಯಾ ಏನು ಮಾಡಿದೆ, ಟಾರ್ಗೆಟ್ ಹಾಕ್ಕೊಂಡಿದೆ 2070 ಇಂಡಿಯಾ ಏನು ಮಾಡುತ್ತೆ, CO2 ನೆಟ್ ಎಮಿಷನ್ ಆಫ್ CO2 will become zero. So that is by reducing the greenhouse gas emissions. Then the third objective is reducing fossil fuel imports. So India in ಮಾಡ್ತಾ ಇದೆ, it is importing petroleum products from Saudi Arabia.
ದೆನ್ USA ಆ್ಯಂಡ್ ಅದರ್ ಅರಬ್ ಕಂಟ್ರೀಸ್. ಸೊ ಈ ಕಂಟ್ರೀಸಿಂದ ನಾವೇನು ಪೆಟ್ರೋಲಿಯಂ ಪ್ರಾಡಕ್ಟ್ನ ಇಂಪೋರ್ಟ್ ಮಾಡ್ಕೋತಿದ್ದೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂತಂದರೆ ಒನ್ಸ್ ವಿ ಹ್ಯಾವ್ ಸಫಿಷಿಯೆಂಟ್ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಆ್ಯಸ್ ಅ ಫ್ಯೂಯಲ್, ಸೊ ವಿ ನೀಡ್ ನಾಟ್ ರಿಲೈ ಆನ್ ಅದರ್ ಕಂಟ್ರೀಸ್ ಫಾರ್ ಎನರ್ಜಿ ರಿಸೋರ್ಸಸ್. ಸೊ ಹೈಡ್ರೋಜನ್ ಮುಖಾಂತರ ನಾವೇನು ಮಾಡ್ಬೋದು, ಸೊ ಇಟ್ ಲೋವರ್ಸ್ ಅವರ್ ಡಿಪೆಂಡೆನ್ಸಿ ಆನ್ ಕ್ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ಸ್. ಆ್ಯಂಡ್ ಇದರಿಂದ ಏನಾಗುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಕ್ಯಾನ್ ಸೇವ್ 1 lakh crore ಫಾಸಿಲ್ ಫ್ಯೂಯಲ್ ಇಂಪೋರ್ಟ್ಸ್ ಎವ್ರಿ ಇಯರ್. ಸೊ ಇದರಿಂದ ಏನು ಮಾಡುತ್ತೆ, 1 lakh crore rupeesನ ನಾವು ಪ್ರತಿ ವರ್ಷ ಸೇವ್ ಮಾಡ್ಬೋದು. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್, ದಟ್ ಈಸ್ ಒನ್ ಆಫ್ ದ ಅಬ್ಜೆಕ್ಟಿವ್ ಆಫ್ ದಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ದೆನ್ ದ ಫೋರ್ತ್ ಅಬ್ಜೆಕ್ಟಿವ್ ಈಸ್ ಬೂಸ್ಟಿಂಗ್ ರಿನ್ಯೂಯಬಲ್ ಎನರ್ಜೀಸ್ ಕೆಪಾಸಿಟಿ. ಸೊ ಯಾವ ರೀತಿ ಬೂಸ್ಟ್ ಮಾಡುತ್ತೆ, ಇಟ್ ಇನ್ಕ್ರೀಸಸ್ ದಿ ರಿನ್ಯೂಯಬಲ್ ಎನರ್ಜಿ ಇನ್ಸ್ಟಾಲೇಷನ್ ಬೈ ಅಪ್ರಾಕ್ಸಿಮೇಟ್ಲಿ 125 GW ಬೈ 2030. 2030 125 GW ರಿನ್ಯೂಯಬಲ್ ಎನರ್ಜಿ ಇನ್ಸ್ಟಾಲೇಷನ್ ಮಾಡೋ ಗುರಿಯನ್ನು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಹೊಂದಿದೆ. ಇನ್ನು ಫಿಫ್ತ್ ಅಬ್ಜೆಕ್ಟಿವ್ ನೋಡೋದಾದರೆ ಜಾಬ್ ಕ್ರಿಯೇಷನ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ಸೊ ಬರೀ ಇದಿಷ್ಟನ್ನು ಅಚೀವ್ ಮಾಡೋದಲ್ಲದೆ ಈ ಗ್ರೀನ್ ಹೈಡ್ರೋಜನ್ ಸೆಕ್ಟರಲ್ಲಿ ಜಾಬ್ ಕ್ರಿಯೇಷನ್ ಮಾಡೋದು ಕೂಡ ಒಂದು ಅಬ್ಜೆಕ್ಟಿವ್, ಉದ್ದೇಶವಾಗಿದೆ. ಸೊ ಎಷ್ಟು ಲಕ್ಷ ಜಾಬ್ಸ್ ಅಂದರೆ ಗೌರ್ಮೆಂಟ್ ವಾಂಟ್ಸ್ ಟು ಜನರೇಟ್ 6 lakh direct and indirect jobs in green hydrogen sector. Along with it wants to attract 8 lakh crore total investments in green hydrogen sector. ಇನ್ನು ಸಿಕ್ಸ್ತ್ ಅಬ್ಜೆಕ್ಟಿವ್ ನೋಡೋದಾದರೆ this objective of this national green hydrogen mission is to establish at least 2 green hydrogen hubs in key industrial regions. ಇನ್ನು ಸೆವೆಂತ್ ಅಬ್ಜೆಕ್ಟಿವ್ನ ನಾವು ನೋಡೋದಾದರೆ ಸೆವೆಂತ್ ಅಬ್ಜೆಕ್ಟಿವ್ ಈಸ್ ಪ್ರಮೋಟಿಂಗ್ ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ R&D. ಸೊ ಇದರ ಅರ್ಥ ಏನು, ಸೊ ದ ಅಬ್ಜೆಕ್ಟಿವ್ ಆಫ್ ದ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಈಸ್ ಸ್ಟ್ರೆಂಥನ್ ಡೊಮೆಸ್ಟಿಕ್ ಎಲೆಕ್ಟ್ರೋಲೈಸರ್ ಪ್ರೊಡಕ್ಷನ್ ಆ್ಯಂಡ್ ಗ್ರೀನ್ ಹೈಡ್ರೋಜನ್ ಟೆಕ್ನಾಲಜಿ. ಸೊ ಏನಿದರ ಅರ್ಥ, ಡೊಮೆಸ್ಟಿಕ್ ಎಲೆಕ್ಟ್ರೋಲೈಸರ್ ಪ್ರೊಡಕ್ಷನ್. ನಾವು ಗ್ರೀನ್ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಮಗೆ ಎಲೆಕ್ಟ್ರೋಲೈಸರ್ ಬೇಕಾಗುತ್ತೆ. ಸದ್ಯಕ್ಕೆ ನಾವು ಈ ಎಲೆಕ್ಟ್ರೋಲೈಸರ್ಸ್ನ ಏನು ಮಾಡ್ತಿದ್ದೀವಿ, ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಅದರಿಂದ ಏನಾಗುತ್ತೆ, ನಮ್ಮದು ಇಂಪೋರ್ಟ್ ಬಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಬದಲಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿಕೊಟ್ಟಿದೆ ಅಂತಂದರೆ ಈ ಎಲೆಕ್ಟ್ರೋಲೈಸರ್ ಪ್ರೊಡಕ್ಷನ್ನ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದೆ. ಸೊ ದಟ್ ಈಸ್ ಒನ್ ಆಫ್ ದ ಅಬ್ಜೆಕ್ಟಿವ್ ಆಫ್ ದಿ ಡೊಮೆಸ್ಟಿಕ್ ಎಲೆಕ್ಟ್ರೋಲೈಸರ್ ಪ್ರೊಡಕ್ಷನ್ ಆ್ಯಂಡ್ ಗ್ರೀನ್ ಹೈಡ್ರೋಜನ್ ಟೆಕ್ನಾಲಜಿ. ಗ್ರೀನ್ ಹೈಡ್ರೋಜನ್ ಟೆಕ್ನಾಲಜಿ ಅಂದರೆ ಈ ಗ್ರೀನ್ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜೀಸ್ನ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡೋದು. ಅದಕ್ಕೆ ಏನು ಬೇಕು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೇಕಾಗುತ್ತೆ. ಸೊ ಇನ್ ದ್ಯಾಟ್ ಡೈರೆಕ್ಷನ್ ಇಟ್ ಎನ್ಕರೇಜಸ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಫಾರ್ ಕಾಸ್ಟ್ ಎಫೆಕ್ಟಿವ್ ಹೈಡ್ರೋಜನ್ ಪ್ರೊಡಕ್ಷನ್. ಕಾಸ್ಟ್ ಎಫೆಕ್ಟಿವ್ ಹೈಡ್ರೋಜನ್ ಪ್ರೊಡಕ್ಷನ್ ಅಂದರೆ ಏನು, ಕಡಿಮೆ ಖರ್ಚಲ್ಲಿ ಗ್ರೀನ್ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ರಿಸರ್ಚ್ ಮತ್ತು ಇನ್ನೋವೇಷನ್ನ ಮಾಡಲಿಕ್ಕೂ ಕೂಡ ಈ ಮಿಷನ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಆಫ್ಟರ್ ರೈಟಿಂಗ್ ಅಬ್ಜೆಕ್ಟಿವ್ಸ್ ವಿ ಹ್ಯಾವ್ ಟು ರೈಟ್ ದಿ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ ಆಫ್ ದ ಮಿಷನ್. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಇಂಪ್ಲಿಮೆಂಟೇಷನ್ 2 ಸ್ಟೇಜಲ್ಲಿ ಆಗುತ್ತೆ. ಫಸ್ಟ್ ಫೇಸ್ ಬಂದು 2022-23 ಇಂದ 2025 and 26. ಫೋಕಸ್ ಏರಿಯಾ ಏನಂತಂದರೆ ಕ್ರಿಯೇಟಿಂಗ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಲಿಂಕೇಜಸ್, supporting domestic manufacturing of electrolyzers, deploying green hydrogen in refineries, fertilizers, and city gas distribution, conducting pilot projects in steel industry, shipping industry, and mobility, and developing regulatory frameworks and safety standards for green hydrogen. So this is about first phase. Second phase nododadre, phase 2 is between 2026 and 27 to 2029 and 30. Focus area ಏನಂತಂದ್ರೆ achieving cost competitiveness with fossil fuels. ಅಂದರೆ ಗ್ರೀನ್ ಹೈಡ್ರೋಜನ್ ಫಾಸಿಲ್ ಫ್ಯೂಯಲ್ಸ್ಗಿಂತ ಕಡಿಮೆ ರೇಟಲ್ಲಿ ಸಿಗಬೇಕು. ಎಕ್ಸ್ಪ್ಯಾಂಡಿಂಗ್ ಪ್ರೊಡಕ್ಷನ್ ಆಟ್ ಕಮರ್ಷಿಯಲ್ ಸ್ಕೇಲ್ ಇನ್ ನ್ಯೂ ಸೆಕ್ಟರ್ಸ್ ಲೈಕ್ ಏವಿಯೇಷನ್, ರೈಲ್ವೇಸ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್. ಸೊ ಏವಿಯೇಷನು, ರೈಲ್ವೆ ಮತ್ತು ಹೆವಿ ಇಂಡಸ್ಟ್ರೀಸಲ್ಲೂ ಕೂಡ ಗ್ರೀನ್ ಹೈಡ್ರೋಜನ್ನ ಯೂಸ್ ಮಾಡೋ ಥರ ಕಮರ್ಷಿಯಲ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡೋದು. ಸ್ಟ್ರೆಂಥನಿಂಗ್ R&D ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಇನ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಆ್ಯಂಡ್ ಎನ್ಕರೇಜಿಂಗ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಅಪಾರ್ಚುನಿಟೀಸ್ ವಿತ್ ರೆಸ್ಪೆಕ್ಟ್ ಟು ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್. ಸೊ ದೀಸ್ ಆರ್ ದ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜೀಸ್. ಇನ್ನು ಥರ್ಡ್ ಪಾರ್ಟ್ ಬೆನಿಫಿಟ್ಸ್ನ ನೋಡೋದಾದರೆ ಬೆನಿಫಿಟ್ಸ್ ಆಫ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಈ ಮಿಷನ್ನ 2 ಫೇಸಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಏನೆಲ್ಲ ಗೌರ್ಮೆಂಟ್ ಇಂಡಿಯಾಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನಾವು ನೋಡೋದಾದರೆ, ಫಸ್ಟ್ ಒನ್ ಈಸ್ ಎನರ್ಜಿ ಸೆಕ್ಯೂರಿಟಿ ಆ್ಯಂಡ್ ಡಿಕಾರ್ಬನೈಸೇಷನ್. ಎನರ್ಜಿ ಸೆಕ್ಯೂರಿಟಿ ಅಂತಂದರೆ ನಾವು ಬೇರೆ ದೇಶಗಳ ಮೇಲೆ ಫಾಸಿಲ್ ಫ್ಯೂಯಲ್ ಇಂಪೋರ್ಟ್ಸಿಗೆ ಇವಾಗ ಏನು ಡಿಪೆಂಡ್ ಆಗಿದ್ದೀವಿ, ಮುಂದೆ ಆ ರೀತಿ ಡಿಪೆಂಡ್ ಆಗುವಂಥ ಸಂಭವಗಳು ಕಡಿಮೆ ಆಗುತ್ತೆ. ಯಾಕಂದರೆ ನಾವು
ಸ್ವತಃ ನಮ್ಮ ದೇಶದಲ್ಲಿ ನಾವು ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಇದರಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಅರಬ್ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ತಪ್ಪತ್ತೆ, ಜೊತೆಗೆ ನಮಗೆ ಇಂಪೋರ್ಟ್ ಮಾಡ್ತಕ್ಕ ನಾವು ಏನು ಎಷ್ಟು ದುಡ್ಡು ಕೊಡಬೇಕೋ ಆ ದುಡ್ಡು ನಮ್ಮ ಹತ್ರನೇ ಉಳಿಯುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಸಿಗ್ನಿಫಿಕೆಂಟ್. ಆ್ಯಂಡ್ ಡಿಕಾರ್ಬನೈಸೇಷನ್ ಅಂತಂದರೆ ಇವೇನು ಹೆವಿ ಇಂಡಸ್ಟ್ರೀಸ್ ಇದೆ ಅದು ತುಂಬ CO2ನ ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡ್ತಾ ಇದೆ. ಸೊ ಆ ಮೇಜರ್ ಇಂಡಸ್ಟ್ರೀಸ್ಗೆ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರ ಬದಲಿ ಹೈಡ್ರೋಜನ್ ಯೂಸ್ ಮಾಡಿದ್ರೆ ಕಾರ್ಬನ್ ಫುಟ್ಪ್ರಿಂಟ್ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ದೆನ್ ದ ಸೆಕೆಂಡ್ ಬೆನಿಫಿಟ್ ಈಸ್ ಎಕನಾಮಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಗ್ರೋತ್. ಸೊ ಇದೇನು ಮಾಡುತ್ತೆ, ಈ ಸ್ಕೀಮ್ ಪ್ರಾಪರಾಗಿ ಇಂಪ್ಲಿಮೆಂಟ್ ಆದರೆ 8 lakh crore ಇನ್ವೆಸ್ಟ್ಮೆಂಟ್ ಬರುತ್ತೆ, ಅದರಿಂದ 6 lakh ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಈಸ್ ದಿ ಎಕನಾಮಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಬೆನಿಫಿಟ್. ಇನ್ ಥರ್ಡ್ ಬೆನಿಫಿಟ್ ನೋಡೋದಾದ್ರೆ ಇಂಪೋರ್ಟ್ ರಿಡಕ್ಷನ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ವಿ ಆರ್ ಡಿಪೆಂಡೆಂಟ್ ಆನ್ ಇಂಪೋರ್ಟ್ ಫಾರ್ ಫಾಸಿಲ್ ಫ್ಯೂಯಲ್ಸ್. ಸೊ ದಿಸ್ green hydrogen, production of green hydrogen reduces the import of fossil fuels, and also it encourages indigenous electrolyzer and hydrogen technology manufacturing. Thereby we can achieve self-reliance in energy security. In the fourth benefit nododadre global leadership in green hydrogen. If India successfully implements national green hydrogen mission, it positions India as an export hub for green hydrogen and its derivative products. This strengthens India's geopolitical and trade position in clean energy markets. Fifth advantage ಅಥವಾ ಬೆನಿಫಿಟ್ ನೋಡೋದಾದರೆ green hydrogen hubs and infrastructure development. So establishment of at least 2 green hydrogen hubs and development of hydrogen storage, transportation and refueling infrastructure builds the green hydrogen hubs and infrastructure development in India, and this promotes the renewable energy. So this facilitates the additional implementation of 125 gigawatt of renewable energy capacity by 2030. So these are the few benefits of the National Green Hydrogen Mission. In the fourth part, that is challenge part na nododadre, challenges for implementing the National Green Hydrogen Mission are as follows. The first challenge is high production cost. ನಾವು ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ತುಂಬ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ. ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಕಾಸ್ಟ್ ಬಂದು $3 to $6 per kg, and it is higher than fossil fuels. Fossil fuels ಎಷ್ಟಿದೆ ಅಂತಂದರೆ 1.5 rupees per kg. Then second ಚಾಲೆಂಜ್ ನೋಡೋದಾದರೆ ಇನ್ಸಫಿಷಿಯೆಂಟ್ ಇನ್ಸೆಂಟಿವ್ ಕಂಪೇರ್ ಟು ದಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಇಂಡಿಯಾದಲ್ಲಿ 50 ರೂಪಿ ಪರ್ kg ಇನ್ಸೆಂಟಿವ್ ಕೊಡ್ತಾರೆ, ಆ್ಯಂಡ್ ದಿಸ್ ಈಸ್ ಡಿಕ್ಲೈನಿಂಗ್ ಆ್ಯನ್ಯುವಲಿ. ಬಟ್ ಅದೇ ರೀತಿ ನಾವು USA ನೋಡೋದಾದರೆ USA ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಲಿಕ್ಕೆ $3 per kg ಇನ್ ಟ್ಯಾಕ್ಸ್ ಕ್ರೆಡಿಟ್ಸ್ ಆ್ಯಂಡ್ $8 billion ಫಾರ್ ಹೈಡ್ರೋಜನ್ ಹಬ್ಸ್. ಈ ರೀತಿ USA ಇನ್ಸೆಂಟಿವ್ ಕೊಡ್ತಾ ಇದೆ. ಯುರೋಪಲ್ಲಿ €4 per kg ಸಪೋರ್ಟ್ ಇನ್ ಕಂಟ್ರೀಸ್ ಲೈಕ್ ಗ್ರೀಸ್. ಸೊ ಇಂಡಿಯಾಸ್ ಇಂಟೆನ್ಸಿವ್ ನೀಡ್ ಟು ಬಿ ಎನ್ಹ್ಯಾನ್ಸ್ಡ್ ಟು ರಿಮೈನ್ ಕಾಂಪಿಟೇಟಿವ್ನೆಸ್. ಸೊ ಏನು ಮಾಡಬೇಕು, ಇಂಡಿಯಾ ಈ 50 ರೂಪಿ ಪರ್ kg ಇದೆಯಲ್ಲ ಇದನ್ನು ಎನ್ಹ್ಯಾನ್ಸ್ ಮಾಡಬೇಕು. ಸೊ ಅದರಿಂದ ಏನಾಗುತ್ತೆ, ಇಂಡಿಯಾ ಸೆಲ್ಫ್ ರಿಲಯನ್ಸ್ ಇನ್ ಗ್ರೀನ್ ಹೈಡ್ರೋಜನ್ ಆಗುತ್ತೆ. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟೆಕ್ನಾಲಜಿಕಲ್ ಗ್ಯಾಪ್ಸ್ ಇದೆ. ಸೊ ಲಿಮಿಟೆಡ್ ಹೈಡ್ರೋಜನ್ ಸ್ಟೋರೇಜ್ ಫೆಸಿಲಿಟಿ ಇದೆ. ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಂಡಿಯಾದಲ್ಲಿ ರೋಬಸ್ಟ್ ಆಗಿಲ್ಲ. ಸೊ ದಿಸ್ ನೀಡ್ಸ್ ಫಾರ್ ಪೈಪ್ಲೈನ್, ರೀಫಿಲಿಂಗ್ ಸ್ಟೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್. ಸೊ ಇದನ್ನೆಲ್ಲ ಇಂಡಿಯಾ ಏನು ಮಾಡಬೇಕೈತೆ, ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕಾಗುತ್ತೆ. ದೆನ್ ದ ಫೋರ್ತ್ ಚಾಲೆಂಜ್ ಇಸ್ ರಿನ್ಯೂಯಬಲ್ ಎನರ್ಜಿ ಅವೈಲಬಿಲಿಟಿ ಆ್ಯಂಡ್ ಗ್ರಿಡ್ ಕನೆಕ್ಷನ್. ಇದರ ಅರ್ಥ ಏನಂತಂದರೆ ಲಾರ್ಜ್ ಸ್ಕೇಲ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ರಿಕ್ವೈರ್ಸ್ ಮ್ಯಾಸಿವ್ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ. ಸೊ ಏನು ಇದರ ಅರ್ಥ ಅಂತಂದರೆ, ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಎನರ್ಜಿ ಏನು ಕನ್ಸ್ಯೂಮ್ ಮಾಡ್ತೀವಲ್ಲ, ದ್ಯಾಟ್ ಎನರ್ಜಿ ಕಮ್ಸ್ ಫ್ರಮ್ ರಿನ್ಯೂಯಬಲ್ ಎನರ್ಜಿ, ಬಿ ಇಟ್ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಆರ್ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ. ಸೊ ಈಗ ಇಂಡಿಯಾದಲ್ಲಿ ಏನಿದೆ, ರಿನ್ಯೂಯಬಲ್ ಎನರ್ಜಿ ತುಂಬ ಕಡಿಮೆ ಇದೆ. ಸೊ ನಾವು ಈ ಪ್ಲ್ಯಾನ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮುಖಾಂತರ ಏನು 5 million ಮೆಟ್ರಿಕ್ ಟನ್ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಬ್ಜೆಕ್ಟಿವ್ ಇಟ್ಕೊಂಡಿದ್ವಿ, ಆ 500 million ಮೆಟ್ರಿಕ್ ಟನ್ ಅಬ್ಜೆಕ್ಟಿವ್ನ ಅಚೀವ್ ಮಾಡಬೇಕು ಅಂದರೆ 125 gigawatt ರಿನ್ಯೂಯಬಲ್ ಎನರ್ಜಿ ಬೇಕು. ಸೊ ಆ ರಿನ್ಯೂಯಬಲ್ ಎನರ್ಜಿ ಮತ್ತು ಅದರ ಗ್ರಿಡ್ ಕನೆಕ್ಷನ್ನ ಕೊರತೆ ಇದೆ. ದೆನ್ ಗ್ಲೋಬಲ್ ಕಾಂಪಿಟೇಷನ್ ಆ್ಯಂಡ್ ಮಾರ್ಕೆಟ್ ಅನ್ಸರ್ಟನಿಟಿ. ಮೇಜರ್ ಎಕನಾಮೀಸ್ ಲೈಕ್ ಚೀನಾ, USA ಆ್ಯಂಡ್ ಯುರೋಪ್, ದೇ ಆರ್ ಹೆವಿಲಿ ಇನ್ವೆಸ್ಟಿಂಗ್ ಇನ್ ಗ್ರೀನ್ ಹೈಡ್ರೋಜನ್. Then the sixth challenge is policy and regulatory frameworks. ಇಂಡಿಯಾದಲ್ಲಿ ಏನಿದೆ, ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಪಾಲಿಸೀಸ್ ಏನಿದೆ, ಬಿ ಇಟ್ ಹೈಡ್ರೋಜನ್ ಪ್ರೈಸಿಂಗ್ ಪಾಲಿಸಿ, ಬ್ಲೆಂಡಿಂಗ್ ಮ್ಯಾಂಡೇಟ್ಸ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್, ಇದೇನಿದೆ ಲಾಂಗ್ ಟರ್ಮಲ್ಲಿ ಕ್ಲಿಯರ್ ಕಟ್ ಪಾಲಿಸೀಸ್ ಇಲ್ಲ. ಸೊ ಈ ರೆಗ್ಯುಲೇಟರಿ ಫ್ರೇಮ್ವರ್ಕ್ಸ್ ಕ್ಲಿಯರ್ ಆಗಿದ್ದರೆ ಕೂಡ ಇಂಡಸ್ಟ್ರಿಗೆ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ 4 ಪಾರ್ಟ್ನ ಅಡ್ರೆಸ್ ಮಾಡಿದ್ಮೇಲೆ ನಾವು ಕನ್ಕ್ಲೂಷನ್ ಬರೀಬೇಕು. ಕನ್ಕ್ಲೂಷನಲ್ಲಿ ಏನು ಬರಿಬೋದು,
ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಇಂಪ್ಲಿಮೆಂಟ್ ಆದರೆ ಅದು ಯಾವ ರೀತಿ ನಮಗೆ ಬೆನಿಫಿಟ್ ಕೊಡುತ್ತೆ ಅನ್ನೋದನ್ನು ನಾವು ಸಮರೈಸ್ ಮಾಡಿ ಅದನ್ನೇ ಕನ್ಕ್ಲೂಷನ್ ಆಗಿ ಬರೀಬೇಕು. ಸೊ ಈ ರೀತಿ ನಾವು ಒಂದು ಕನ್ಕ್ಲೂಷನ್ನ ಕೊಟ್ಟಿದ್ವಿ. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಈಸ್ ಅ ಟ್ರಾನ್ಸ್ಫಾರ್ಮೇಟಿವ್ ಸ್ಟೆಪ್ ಇನ್ ಇಂಡಿಯಾಸ್ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್, ರೆಡ್ಯೂಸಿಂಗ್ ಕಾರ್ಬನ್ ಎಮಿಷನ್ಸ್, ಎನ್ಹ್ಯಾನ್ಸಿಂಗ್ ಎನರ್ಜಿ ಸೆಕ್ಯೂರಿಟಿ, ಪ್ರಮೋಟಿಂಗ್ ಸೆಲ್ಫ್ ರಿಲಯನ್ಸ್. ಸೊ ಇಷ್ಟು ಬರೆದ್ರೆ ಸಾಕು. In addition to this, we have also provided few more sentences as a conclusion. So that can also be used as a conclusion. Thank you for watching. See you in the day 39 question and answer discussion. Till then, happy answer writing.